ಸ್ನೇಹಿತರೆ, ಭೂಮಿಯು ಇದ್ದಕ್ಕಿದ್ದಂತೆ ತಿರುಗುವುದನ್ನು ನಿಲ್ಲಿಸಿದರೆ ಏನಾಗಬಹುದು ಅಂತ ಯಾವತ್ತಾದರೂ ಯೋಚಿಸಿದ್ರಾ? ಭೂಮಿಯು ತಿರುಗುವುದನ್ನು ನಿಲ್ಲಿಸಿದರೆ ಏನಾಗಬಹುದು ಅನ್ನೋ ಆಸಕ್ತಿಕರ ವಿಚಾರಕ್ಕೆ ಉತ್ತರ ಇಲ್ಲಿದೆ. ನೋಡೋಣ ಬನ್ನಿ. ಮತ್ತೆ ಇನ್ನೇನು ತಡ, ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಎಪಿಸೋಡ್. ಭೂಮಿಯು ಇದ್ದಕ್ಕಿದ್ದ ಹಾಗೆ ತಿರುಗೋದನ್ನು ನಿಲ್ಲಿಸಿದರೆ ಭೂಮಿಯು ಮೂಲ ವೇಗದಲ್ಲಿ ಚಲಿಸುವ ವಾತಾವರಣವು ಚಂಡಮಾರುತದ ಬಲವನ್ನು ಮೀರಿದ ಗಾಳಿಯನ್ನು ಉತ್ಪಾದಿಸುತ್ತೆ. ಇದು ವ್ಯಾಪಕ ವಿನಾಶಕ್ಕೆ ಕಾರಣವಾಗುತ್ತೆ. ಸಾಗರಗಳು ಧ್ರುವಗಳ ಕಡೆಗೆ ಹಾರಿ ಬೃಹತ್ ಸುನಾಮಿಗಳನ್ನು ಸೃಷ್ಟಿ ಮಾಡುತ್ತವೆ ಮತ್ತು ಗ್ರಹದ ಆಕಾರವು ಬದಲಾಗುತ್ತೆ. ಭೂಕಂಪನಗಳಿಗೆ ಕಾರಣವಾಗುತ್ತೆ. ಹೆಚ್ಚುವರಿಯಾಗಿ ಕಾಂತಕ್ಷೇತ್ರದ ನಷ್ಟವು ಭೂಮಿಯ ಹಾನಿಕಾರಕ ಸೌರ ವಿಕಿರಣವನ್ನು ಒಡ್ಡುತ್ತದೆ. ವಾತಾವರಣದ ವಿನಾಶ. ಭೂಮಿಯ ಮೂಲ ತಿರುಗುವಿಕೆಯಲ್ಲಿ ಅಂದರೆ ಸಮಭಾಜಕದಲ್ಲಿ ಸರಿಸುಮಾರು 1000 ಮೀಟರ್ ಪರ್ ಅವರ್ ಇನ್ನು ಚಲಿಸುವ ವಾತಾವರಣವು ಮೇಲ್ಮೈಯಿಂದ ಕಿತ್ತು ಹೋಗುತ್ತದೆ. ಇದು ಸೂಪರ್ಸಾನಿಕ್ ಗಾಳಿಯನ್ನು ಸೃಷ್ಟಿಸುತ್ತದೆ ಮತ್ತು ಭೂಮಿಯನ್ನು ಶೋಧಿಸುತ್ತದೆ ಹಾಗೂ ಎಲ್ಲವನ್ನು ನಾಶಪಡಿಸುತ್ತದೆ. ಸಾಗರದ ಕ್ರಾಂತಿ. ತಿರುಗುವಿಕೆಯಿಂದ ಉತ್ಪತ್ತಿಯಾಗುವ ಕೇಂದ್ರಾಪಗಾಮಿ ಬಲದಿಂದ ಇನ್ನು ಮುಂದೆ ಸ್ಥಳದಲ್ಲಿ ಸಾಗರಗಳು ಬೇರೆ ದಿಕ್ಕುಗಳ ಕಡೆಗೆ ಹಾರಿ ಹೋಗುತ್ತವೆ. ಇದು ಬೃಹತ್ ಸುನಾಮಿಯನ್ನು ಮತ್ತು ಕರಾವಳಿಗಳಲ್ಲಿ ಪ್ರವಾಹವನ್ನು ತಂದೊಡ್ಡುತ್ತದೆ ಮತ್ತು ಭೂರಾಶಿಗಳನ್ನು ಮರುರೂಪಿಸುತ್ತವೆ. ಭೂವೈಜ್ಞಾನಿಕ ವಿಪತ್ತುಗಳು. ತಿರುಗುವಿಕೆಯಿಂದ ಸಮಭಾಜಕದಲ್ಲಿ ಸ್ವಲ್ಪ ಉಬ್ಬುತ್ತಿರುವ ಭೂಮಿಯ ಆಕಾರವು ಪರಿಪೂರ್ಣ ಗೋಳವಾಗಿ ಪುನರೂಪುಗೊಳ್ಳುತ್ತದೆ. ಈ ಪ್ರಕ್ರಿಯೆಯು ಭೂಮಿಯ ಹೊರಪದರವನ್ನು ಹೊಂದಿಕೊಂಡಿರುವ ಬೃಹತ್ ಕಂಪನಗಳು ಮತ್ತು ಜ್ವಾಲಾಮುಖಿಯ ಸ್ಫೋಟಗಳಿಗೆ ಕಾರಣವಾಗುತ್ತದೆ. ರಕ್ಷಣೆಯ ನಷ್ಟ. ಭೂಮಿಯ ತಿರುಗುವಿಕೆಯು ಹಾನಿಕಾರಕ ಸೌರ ವಿಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ. ಅದು ಅಲ್ಲದೆ ಮಾರಕ ವಿಕಿರಣವು ಓಝೋನ್ ಪದರವನ್ನು ಹಾನಿಗೊಳಿಸುತ್ತದೆ ಮತ್ತು ಸಂಭಾವ್ಯವಾಗಿ ಭೂಮಿಯನ್ನು ಮನುಷ್ಯ ಬದುಕುವುದಕ್ಕೆ ಯೋಗ್ಯವಲ್ಲದ ಗ್ರಹವನ್ನಾಗಿ ಮಾಡುತ್ತದೆ. ತೀವ್ರ ತಾಪಮಾನ ಮತ್ತು ತೀವ್ರ ಚಳಿ. ಸೂರ್ಯನನ್ನು ಎದುರಿಸುತ್ತಿರುವ ಭೂಮಿಯ ಒಂದು ಬದಿಯು ತೀವ್ರವಾದ ಶಾಖವನ್ನು ಅನುಭವಿಸಿ ಸುಟ್ಟು ಹೋಗುತ್ತದೆ ಮತ್ತು ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ನಿಂತ ಇನ್ನೊಂದು ಬದಿಯು ತೀವ್ರವಾದ ಚಳಿಯಿಂದ ಮಂಜುಗಟ್ಟಿ ಹಿಮವಾಗಿ ಹೋಗುತ್ತದೆ. ದೀರ್ಘ ಹಗಲು ಮತ್ತು ದೀರ್ಘ ರಾತ್ರಿಗಳು. ಭೂಮಿಯು ತಿರುಗುವುದನ್ನು ನಿಂತಿರುವುದರಿಂದ ಸೂರ್ಯನ ತಿರುಗುವಿಕೆಗೆ ಕಾಯಬೇಕಾಗಿರುತ್ತದೆ. ಅಂದರೆ 6 ತಿಂಗಳು ಹಗಲು ಮತ್ತು 6 ತಿಂಗಳು ರಾತ್ರಿಗಳು ಸೃಷ್ಟಿಯಾಗುತ್ತವೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿಯ ವಿಜ್ಞಾನಕ್ಕೆ ಸಂಬಂಧಿಸಿದ ಆಸಕ್ತಿದಾಯಕ ವಿಚಾರಗಳನ್ನು ಹೊತ್ತು ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.